ಆದ್ರೆ ಈ ವರ್ಷ ಏನ್ ಈ ವರ್ಷ? ಸೌಪರ್ಣಿಕಮ್ಮ ಇದಾರಲ್ಲ, ಈ ವರ್ಷ ಮುತ್ತಿನ ಹಾರ ಅವ್ರಿಗೆ ಬೇಕು ಅಂತ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಅದಕ್ಕೆ ಸೌಪರ್ಣಿಕಾ ಮುತ್ತಿನ ಹಾರ ಬೇಕು ಅಂತ ಅನ್ಕೋತಾ ಇದ್ಲಾ? ಅಯ್ಯೋ, ನನ್ನ ಹತ್ರ ಹೇಳಿಲ್ಲಮ್ಮ, ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ಅಷ್ಟೇ. ಇಲ್ಲ, ನೀನ್ ಸುಮ್ನೆ ಏನೇನೋ ಕೇಳಿಸ್ಕೊಂಬಂದು ಹೇಳ್ತಿದ್ಯಾ ಅಂತ ಅನ್ನಿಸ್ತಿದೆ. ಸೌಪರ್ಣಿಕಾ ನಾನ್ ತಗೊಳ್ಳೋ ಮುತ್ತಿನ ಹಾರದ ಬಗ್ಗೆ ಅವಳು ಆಸೆ ಪಟ್ಟಿರಲ್ಲ. ಹೌದಮ್ಮ, ನಿಮ್ ಎದುರುಗಡೆ ನಿಂತು ಮುತ್ತಿನ ಹಾರ ಕೇಳೋ ಧೈರ್ಯ ಯಾರಿಗಿದೆ ಹೇಳಿ? ಧೈರ್ಯ ಇಲ್ಲ ಅಂದ್ರೂ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿ ಏನ್ ಬೇಕಾದ್ರೂ ಗೆಲ್ಬೋದು. ಅದಕ್ಕೆ ಹೇಳ್ತಿದ್ದೀನಿ. ಏನ್ ನಿನ್ ಮಾತಿನ ಅರ್ಥ? ನೈವಾಗಿ ಮಾತಾಡಿ ಭುಜದ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಕೇಳಿದ್ರೆ ನೀವು ಕೊಟ್ಬಿಡ್ತೀರೇನೋ ಅಂತ ಹೇಳ್ದೆ ಅಷ್ಟೇ. ಮುತ್ತಿನ ಹಾರನ? ಆದ್ರೆ ಪ್ರತಿ ಸಲ ಅದನ್ನ ಮಧುಮತಿನೇ ತಗೊಂಡು ಹೋಗುತ್ತಾನೆ. ನಾವು ಕೇಳಿದ್ರೆ ಕೊಡ್ತಾಳ? ಕೇಳಿದ್ರೆ ಸಿಗುತ್ತೆ, ಕೇಳಿಲ್ಲ ಅಂದ್ರೆ ತಗೊಂಡು ಹೋಗ್ತಾರೆ ಅಂತ ದೊಡ್ಡವ್ರು ಯಾರೋ ಹೇಳಿದ್ದಾರೆ. ಪ್ರತಿ ವರ್ಷ ನೀವು ಕೇಳ್ತಿರಿಲ್ಲ, ಅವ್ರು ತಗೊಂಡು ಹೋಗ್ತಾ ಇದ್ರು. ಮಧುಮಿತಾ ಅಮ್ಮ ಆ ಹಾರನ್ ತಗೊಂಡೋಗಿ ಅವ್ರ ಮಗಳಿಗೆ ಹಾಕಿದ್ದಕ್ಕೆ ತಾನೇ ಅವ್ರ ಮಗಳಿಗೆ ಮದುವೆ ಆಗಿದ್ದು. ಆ ಹಾರಕ್ಕೆ ಅಷ್ಟು ಶಕ್ತಿ ಇದೆ. ನೀವೊಂದ್ಸರಿ ಕೇಳಿ ಮಾ. ಆಂಟಿ, ನೀವು ಹೋಗಿ ಒಂದ್ಸಲ ಮಧುಮಿತಾ ಆಂಟಿ ಹತ್ರ ಕೇಳಿ. ನೀವು ಕೇಳಿದ್ರೆ ಅವ್ರು ಖಂಡಿತ ಕೊಡ್ತಾರೆ. ಗೊತ್ತಿಲ್ಲ, ಕೊಡದೇ ಇರೋಕ್ಕೂ ಚಾನ್ಸ್ ಐತಿ. ಅದೇಗೆ? ಇಷ್ಟು ವರ್ಷ ಸೌಪರ್ಣಿಕ ಆಂಟಿ ಬಿಟ್ಕೊಟ್ಟಿದ್ದಕ್ಕೆ ಮಧುಮಿತಾ ಆಂಟಿಗೆ ಹಾರ ತಗೊಂಡು ಹೋಗೋ ಅವಕಾಶ ಸಿಕ್ಕಿದ್ದು. ಇವಾಗ ಆಂಟಿನೇ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಬಿಟ್ಕೊಡ್ಲೇಬೇಕಲ್ವಾ? ಯಾರೂ ಕೇಳಲ್ಲ ಅಂತ ಅವರೇ ತಗೊಂಡು ಹೋಗ್ತಾರೇನೋ ಅಂತ ಹೇಳ್ದೆ. ಅಮ್ಮ, ನೀವು ಕೇಳಿ ಮಾ, ನೀವು ಕೇಳಿ, ಕೇಳಿದ್ರೆ ಕೊಡ್ತಾರೆ. ನೀವು ಕೇಳಿ. ಅಮ್ಮ, ಸೌಪರ್ಣಿಕ ಆಂಟಿ ಇದಕ್ಕೆಲ್ಲ ಆಸೆ ಪಡ್ತಾರ? ಪಾಪು, ಪುಷ್ಪಕ್ಕಿನ್ನೂ ಮದ್ವೆನೇ ಆಗಿಲ್ಲ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಇದನ್ನ ತಗೊಳ್ಳೋದು ಬಿಡೋದು ನಿಮಗ್ ಸೇರಿದ್ದು. ತಾಂಬೂಲ ಹಾಕೋತಾ ಇರಿ, ನೀರ್ ತಗೊಂಬರ್ತೀನಿ. ಅಮ್ಮ, ಇವಾಗ ಏನ್ ಮಾಡ್ತೀಯಾ? ಮುತ್ತಿನ ಹಾರ ಆಂಟಿ ಕೊಡ್ತೀಯಾ? ಅಮ್ಮ, ಆಹಾರ ಮುಖ್ಯ. ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ತಾನೇ ಹೇಳ್ತಾ ಇರೋದು. ಆಂಟಿ, ಹೇಗಾದ್ರೂ ಮಾಡಿ ಆ ಹಾರನ ಕೇಳಿ ತಗೊಳ್ಳಿ. ಕೇಳಿ. ಕೇಳಿದ ಮೇಲೆ ಅವ್ರು ಕೇಳಿಸ್ಕೊಳ್ದೆ ಹೋದ್ರೆ? ಇಲ್ಲ, ಅವಳು ಹಾಗೆ ಮಾಡಲ್ಲ. ಅವಳು ಕೇಳಿಸ್ಕೊತಾಳೆ. ನರ್ತನ, ಆ ಮುತ್ತಿನ ಹಾರನ ನೀನು ಖಂಡಿತ ಕೊಡಿಸ್ತೀನಿ. ಪ್ರಾಮಿಸ್? ಅವ್ರಿವಾಗ ಬಂದಿದ ತಕ್ಷಣ ಇಲ್ಲೇ ಇವಾಗ್ಲೇ ವಿಷಯನ ಮಾತಾಡಿ ಮುಗಿಸ್ಬಿಡಿ. ಆಯ್ತು ನರ್ತನ, ನಿನ್ ತುಡಿತ ನನಗೆ ಅರ್ಥ ಆಗ್ತಾ ಇದೆ. ಡೋಂಟ್ ವರಿ, ಮುತ್ತಿನ ಹಾರ ನಿನ್ಗೆ ಖಂಡಿತ ಸಿಗುತ್ತೆ. ನಾನ್ ಕೇಳ್ತಾ ಇದ್ದೀನಿ ಅಂದ್ರೆ ಅವಳಿಲ್ಲ ಅನ್ನೋದಕ್ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ನಾನ್ ದೇವ್ರನ್ನ ತುಂಬಾ ನಂಬಲ್ಲ, ಆದ್ರೆ ಈ ವಿಷಯದಲ್ಲಿ ನನಗ್ ನಂಬಿಕೆ ಅನಿಸ್ತಿದೆ. ಮುತ್ತಿನ ಹಾರ ಸಿಕ್ಕಿದ್ರೆ ನನಗೂ ಪುಷ್ಪಕ್ಕೂ ಮದ್ವೆ ಬೇಗ ಆಗ್ಲಿ ಅಂತ ನಾನ್ ದೇವ್ರ ಹತ್ರ ಹರಕೆ ಕಟ್ಕೊಳ್ಳೋಣ ಅಂತಿದ್ದೀನಿ. ತುಂಬಾ ಮುಂದುವರೆದು ಬಿಟ್ಟಿದ್ಯಾ. ಮುಂದಿನ ಹಬ್ಬದೊಳಗಡೆ
ಮದ್ವೆ ಆಗಿ ಮಕ್ಕಳನ್ನ ಕರ್ಕೊಂಡ್ ಬಂದು ಸೇವೆ ಮಾಡ್ತೀನಿ ಅಂತ ಹರಕೆ ಕಟ್ಕೋ, ಸರಿನಾ? ಮಧು, ಹಾ ಸೌಪರ್ಣಿಕಾ. ದೇವಸ್ಥಾನಕ್ಕೆ ಹೊರಟ್ಯಾ? ಹೌದು, ನೀನ್ ಬರೋದಿಲ್ವಾ? ಖಂಡಿತ, ನಾವು ಬರ್ತಿದೀವಿ. ಸರಿ ಬನ್ನಿ, ಹಾಗಿದ್ರೆ ಹೊರಡೋಣ. ಮಧು, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಮುತ್ತಿನ ಹಾರನ ಏನಾದ್ರೂ ಕೇಳ್ಬೇಕನ್ಕೊಂಡಿದ್ದಾಳ? ಅದು ಈ ಸಲ ಅಮ್ಮನವ್ರಿಗೆ ಹಾಕಿರೋ ಮುತ್ತಿನ ಹಾರ. ಮಮ್ಮಿ, ದೇವಸ್ಥಾನಕ್ಕೆ ಲೇಟ್ ಆಯ್ತು, ಹೊರಡೋಣ. ಹಾ, ಕರೆಕ್ಟ್, ಲೇಟ್ ಆಗುತ್ತೆ. ನಾವು ಹರಾಜಿ ಲೇಟಾಗಿ ಹೋಗೋದ್ ಬೇಡ, ಬಾ ಹೊರಡೋಣ. ನೋಡಿ ಆಂಟಿ, ನೀವು ಮಾತಾಡೋ ಟೈಮ್ಗೆ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರೋ ತರ ಹೇಗೆ ಹೊರಟೋದ್ರು ಅಂತ. ನರ್ತನ ಹಾಗೆಲ್ಲ ಏನೂ ಇಲ್ಲ. ಅವಳಿಗೆ ಸ್ವಲ್ಪ ಟೈಮ್ ಪಂಕ್ಚುಯಾಲಿಟಿ ಜಾಸ್ತಿ. ಅವಳಿಂದ ಲೇಟ್ ಆಗ್ಬಾರ್ದು ಅಂತ ಬೇಗ ಹೋಗಿದ್ದಾಳೆ ಅಷ್ಟೇ. ಬಾ, ನಾವು ಹೋಗೋಣ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಅಮ್ಮನವ್ರು ಧರಿಸೋ ಆಭರಣ ಮತ್ತೆ ಇತರೆ ವಸ್ತುಗಳನ್ನ ಹರಾಜ್ ಕೂಗೋ ವಾಡಿಕೆ ಇದೆ. ಈ ಸಲನೂ ಆ ವಾಡಿಕೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ರಾಜೇಂದ್ರ ಸಾರು, ರಾಮಮೂರ್ತಿ ಸಾರ್ ಅವರ ಸಮ್ಮುಖದಲ್ಲಿ ಯಾರು ಬೇಕಾದ್ರೂ ಹರಾಜ್ ಕೂಗಿ ಒಡವೆಗಳನ್ನ ತಮ್ದಾಗಿಸ್ಕೊಳ್ಬಹುದು ಅಂತ ಕೇಳ್ಕೊತಾ ಇದ್ದೀನಿ. ಆಂಟಿ, ಆ ಮುತ್ತಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ನರ್ತನ, ಅಮ್ಮನವ್ರಿಗೆ ಹಾಕಿದ್ದು ತುಂಬಾ ಚೆನ್ನಾಗಿದೆ ಅಲ್ವಾ? ಆಂಟಿ, ನನ್ಗದ್ ಬೇಕೇ ಬೇಕು, ಪ್ಲೀಸ್ ಕೊಡ್ಸಿ. ಡೋಂಟ್ ವರಿ ನರ್ತನ, ಖಂಡಿತವಾಗ್ಲೂ ನಿನಗೆ ಸಿಗುತ್ತೆ. ಮಮ್ಮಿ, ಸೌಪರ್ಣಿಕಾ ಆಂಟಿ ಏನೋ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಯಾವ್ದಕ್ಕೂ ನಾವು ಆ ಮುತ್ತಿನ ಹಾರನ ಬಿಡೋದ್ ಬೇಡ. ನಾನಿರ್ಬೇಕಾದ್ರೆ ಆ ಮುತ್ತಿನ ಹಾರನ ಅವ್ರದನ್ನ ಹೇಗ್ ತಗೋತಾರೋ ನಾನು ನೋಡ್ತೀನಿ. ಮೊದಲನೇದಾಗಿ ಅಮ್ಮನವರಿಗೆ ಧರಿಸಿದಂತ ಕಪ್ಪು ಮತ್ತು ಕೆಂಪಿನ ಮಣಿಗಳು, ಹೂವಿನ ಹಾರ, ಅರಿಶಿನ ಮತ್ತೆ ಕುಂಕುಮನ ಯಾರು ಬೇಕಾದ್ರೂ ಕೂಗಿ ತಮ್ಮದಾಗಿಸ್ಕೊಳ್ಬಹುದು. ₹400 ₹400 ಒಂದ್ಸರಿ, ₹400 ಎರಡ್ ಸರಿ, 450 450 ಒಂದ್ಸತಿ, 450 ಎರಡ್ ಸತಿ, 500 ಧ್ರುವ, ಏನ್ ಮಾಡ್ತಿದ್ಯಾ? ಒಂದ್ಸತಿ, 500 ಇಷ್ಟ ಆಗ್ಬೋದು ಸರ್. ₹500 ಎರಡ್ ಸರ್ತಿ, ₹500 ಮೂರ್ ಸತಿ. ಬಾರಪ್ಪ ಪ್ಯಾಟೆ ಹುಡ್ಗ, ಬಾ.